ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೇಘಾಸ್ ಕಿಚನ್. ಇವತ್ತು ನಾನು ನಿಮಗೆ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಫಸ್ಟು ನೀವು ಮಶ್ರೂಮ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸಾಲ್ಟ್ ವಾಟರಲ್ಲಿ. ಅದಾದಮೇಲೆ ಕ್ಲೀನಾಗಿ ಕಟ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಸೊ ಅದಾದಮೇಲೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. 2 ಆನಿಯನ್ನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕೊರಿಯಾಂಡರ್ ಹಾಕಿ. ನೆಕ್ಸ್ಟ್ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ. 3 to 4 ಸ್ಪೂನ್ಸು, 5 ಸ್ಪೂನ್ಸು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಕ್ಲೀನಾಗಿ ಕಟ್ ಮಾಡಿರೋ ಮಶ್ರೂಮ್ಸ್ನ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ಸೊ ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮಶ್ರೂಮ್ಸ್ನ. ಇದು ವಾಟರೆಲ್ಲ ಬಿಡಬೇಕು, ಚೆನ್ನಾಗಿ ವಾಟರ್ ಬಿಟ್ಟು ಅದಾದಮೇಲೆ ಮತ್ತೆ ವಾಟರ್ ರೀಅಬ್ಸರ್ವ್ ಆಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಸೊ ಇದೇನಕ್ಕೆ ಮಾಡಬೇಕು ಅಂತ ಅಂದರೆ, ಇದು ಹಸಿ ವಾಸನೆ ಹೋಗಬೇಕು ಮತ್ತು ಚೆನ್ನಾಗಿ ಕುಕ್ ಆಗಬೇಕು ಮಶ್ರೂಮು. ಆ ಸ್ಮೆಲ್ ಬರಬಾರ್ದು. ಸೊ ತುಂಬ ಜನಕ್ಕೆ ಸ್ಮೆಲ್ ಇಷ್ಟ ಆಗಲ್ಲ, ಮಶ್ರೂಮ್ ಸ್ಮೆಲ್ಲು. ಅದಕ್ಕೋಸ್ಕರ ಚೆನ್ನಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಸೊ ಆ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ನಾನಿವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಇವಾಗ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಟಿದೆ. ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ ಟೇಸ್ಟ್ಗೋಸ್ಕರ. ಸೊ ಇವಾಗ ನಾನು ಮತ್ತೆ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಬಿಟ್ಟಿದ್ದೀನಿ. ಇವಾಗ ನೋಡಿ ನೀರೆಲ್ಲ ಬಿಡ್ತಾಯಿದೆ ಮತ್ತು ಅಬ್ಸರ್ವ್ ಆಗ್ತಾಯಿದೆ. ಅದೇ ತೋರಿಸ್ತಿರೋದು ನಿಮ್ಗೆ ಇವಾಗ. ಸೊ ಕಂಪ್ಲೀಟಾಗಿ ನೀರು ಅಬ್ಸರ್ವ್ ಆಗೋವರೆಗೂ ಫ್ರೈ ಮಾಡಬೇಕು. ಕಂಪ್ಲೀಟಾಗಿ ನೀರು ಅಬ್ಸರ್ವ್ ಆದಮೇಲೆ ಮಶ್ರೂಮ್ನ ತೆಗೆದು ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕು. ಸೊ ಇವಾಗ ನೋಡಿದ್ರೆ ನೀವು ಕಂಪ್ಲೀಟಾಗಿ ವಾಟರೆಲ್ಲ ಅಬ್ಸರ್ವ್ ಆಗಿದೆ, ಚೆನ್ನಾಗಿ ಮಶ್ರೂಮ್ ಕುಕ್ ಆಗಿದೆ. ನಾನು ಒಂದು ಕಡೆ ಎತ್ತಿಟ್ಕೋತಿದ್ದೀನಿ. ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಸೊ ಸೇಮ್ ಪ್ಯಾನ್ಗೆ ಒಂದು 2 ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಏನಿದೆ, ಆನಿಯನ್, ಜಿಂಜರ್ ಗಾರ್ಲಿಕ್, ಕೊರಿಯಾಂಡರ್ದು, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೈ ಮಾಡಿಬಿಟ್ಟು ಇದೇನು ಪೇಸ್ಟ್ ನಾನು ಆ್ಯಡ್ ಅದಕ್ಕೆ ವಾಟರ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ನಾನು ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಮೆನ್ಷನ್ ಮಾಡಿರೋ ಹಾಗೆ 3/4 ಸ್ಪೂನ್ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, 1/4 ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್, ನಿಮ್ಮ ಟೇಸ್ಟ್ ಹೇಗಿದೆ ಅದ್ರ ತಕ್ಕಂತೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿಲ್ಲ, ನಂಗೆ ಕಲ್ಲುಪ್ಪು ಆ್ಯಡ್ ಮಾಡೋಕ್ಕಷ್ಟು ಗೊತ್ತಾಗಲ್ಲ. ಸೊ ನಾನು ಪುಡಿ ಉಪ್ಪೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಇರುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಫ್ರೈ ಆಗಬೇಕಿದು, ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ಕೋತಿದ್ದೀನಿ. ಒಂದು ದೊಡ್ಡ ಟೊಮ್ಯಾಟೊ ತೊಗೋಬೋದು ನೀವು, ಇಲ್ಲ ಅಂತಂದರೆ ಚಿಕ್ಕದಾದರೆ ಒಂದು 2 ಟೊಮ್ಯಾಟೊ ತೊಗೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ನೀರು ಆ್ಯಡ್ ಮಾಡಿ ಇಟ್ಕೋತೀನಿ ಅಂತ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಥ್ರೂ ಔಟ್ ರೆಸಿಪಿ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಸೊ ಆ್ಯಡ್ ಮಾಡಿಕೊಂಡು ನಾನು ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಲಿಡ್ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಬಾಯ್ಲ್ ಆಗೋಗ್ಬಿಟ್ಟು ಮಶ್ರೂಮ್ ಆ್ಯಡ್ ಮಾಡ್ಕೊತಿದ್ದೀನಿ. ಆವಾಗಲೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಮಶ್ರೂಮ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು, ಚೆನ್ನಾಗಿ ಬೇಯಬೇಕು, ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು. ಸೊ ಇದನ್ನು ಆ್ಯಡ್ ಮಾಡ್ಕೊಳಕ್ಕೆ ಬಿಡಿ. ಚೆನ್ನಾಗಿ ಕುಕ್ ಆಗಲಿ, ಚೆನ್ನಾಗಿ ಕುಕ್ ಆಗಬೇಕು. ಇದು ಚೆನ್ನಾಗಿ ಇವಾಗ ಬಾಯ್ಲ್ ಆಗ್ತಾಯಿದೆ. ನಾನು ಮಿಕ್ಕಿದ್ದು ವಾಟರ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸೊ ಈ ಗ್ರೇವಿ ಬಂದು ನಾನು ಇವತ್ತು ಜೀರಾ ರೈಸ್ ಜೊತೆ ಮಾಡ್ತಾ ಇರೋದು. ನೀವು ಬೇಕಾದರೆ ರೊಟ್ಟಿ, ಚಪಾತಿ, ದೋಸೆ ಇದ್ರ ಜೊತೆ ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾನೊಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಕೊರಿಯಾಂಡರ್ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದು ಮತ್ತು ಕರಿ ಲೀವ್ಸು ಇದನ್ನು ಆ್ಯಡ್ ಮಾಡ್ತೀನಿ. ಕರಿಬೇವು ಏನಕ್ಕೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಅದು ಜಸ್ಟ್ ಒಂದು ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಇವಾಗ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕೊರಿಯಾಂಡರ್ ಕೂಡ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಒಂದು ಮಿಕ್ಸ್ ಕೊಟ್ಟು ಅದು ಬಾಯ್ಲ್ ಆಗೋಕ್ಕೆ ಬಿಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ.
ಇದು ಒಂದು ಕ್ವಿಕ್ ರೆಸಿಪಿ. ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೋಬೋದು. ಇದು ಜಾಸ್ತಿ ಟೈಮ್ ಹಿಡಿಯಲ್ಲ. ರೆಡಿ ಮಾಡ್ಕೊಳ್ಳೋದು ಅಷ್ಟೇನೆ, ಜಾಸ್ತಿ ನಾವೇನು ಇಂಗ್ರೀಡಿಯೆಂಟ್ಸ್ ಆಗದೇ ಇರೋದ್ರಿಂದ ಜಾಸ್ತಿ ನಿಮಗೆ ಟೈಮ್ ತೊಗೊಳ್ಳಲ್ಲ. ಒಂದು 10-15 ಮಿನಿಟ್ಸಲ್ಲಿ ಈ ರೆಸಿಪಿ ನೀವು ರೆಡಿ ಮಾಡ್ಕೋಬೋದು. ಇವಾಗ ನೋಡ್ಬೋದು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ಕೂಡ ಅಷ್ಟೇನೆ ಒಂದು ಫ್ಲೇವರ್ಗೆ. ಯಾವಾಗಲೂ ನಾವು ಸ್ಟವ್ ಆಫ್ ಮಾಡಿ ಲೆಮನ್ ಆ್ಯಡ್ ಮಾಡಿದ್ರೆ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೋಡ್ಬೋದು ನೀವು ಮಶ್ರೂಮ್ ಕರಿ ರೆಡಿಯಾಗಿದೆ. ಕ್ವಿಕ್ ರೆಸಿಪಿ, ಟ್ರೈ ಮಾಡಿ. ನಾನು ಜೀರಾ ರೈಸ್ ಜೊತೆ ಟ್ರೈ ಮಾಡಿದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.